ಸರಸ್ಕರ ಶರಣು ನಮಸ್ಕಾರ ಎಲ್ರಿಗೂ ಜ್ಞಾನ ಮನ ಜ್ಞಾನ ಜನತೆಗೆ ಸ್ವಾಗತ निखिल मेरे चाइल्ड दोस्त का नाम पुराना दोस्त ಗಣಪತಿ ಕಿವಿ ಮುಖ ಏನು ಹಂಗೆ ಮಾಡ್ಬಿಟ್ಟಿಯಲ್ಲ. ಇದೇ ರಸ್ತೆ ಹಿಡ್ಕೊಂಡು 12 ಕಿಲೋಮೀಟರ್ ಹೋಗ್ಬೇಕು. कितना टाइम? आधा पौन घंटा लगेगा. ಅರ್ಧ ಗಂಟೆ ಅಂತ ಹೇಳ್ತಾರೆ, ಆದರೆ ರೋಡ್ ಸರಿ ಇಲ್ಲ. ಇಲ್ಲಿಂದ ವಾಪಸ್ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ, ಆದರೆ ಹೋಗೋಣ ಅಂತ ಬಂದು ಅರ್ಧ ದಾರಿ ಬಂದೆ, ಇನ್ನೂ ಸ್ವಲ್ಪ ದೂರ ಇದೆ. ದಿಸ್ ಈಸ್ ಇನ್ಕ್ರೆಡಿಬಲ್. ಇದೇನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತೆ ಈ ರೂಟ್ ಮಾತ್ರ. ಈ ಗುಡ್ಡಗಳ ಈ ಬೆಟ್ಟಗಳ ಮಧ್ಯೆ ಓಡ್ತಿದ್ದೀನಿ ಈಗ. ಕಲ್ಸಿದೆ ಈ ರಸ್ತೆ ಮೂಲಕ 2 ಊರುಗಳು ಸೇರುತ್ತವೆ. ಒಂದು ರಾಜಮಚ್ಚಿ, ಇನ್ನೊಂದು ಉದಯವಾಡಿ. ಊರಿಗೆ ಓಡಾಡಲು ಇದು ಒಂದೇ ರಸ್ತೆ ಗುರು. ಹೇಗಿದೆ ನೋಡ್ರಿ ರೋಡ್. 12 ಕಿಲೋಮೀಟರ್. ರಾಜಮಚ್ಚಿ ಸ್ಥಳೀಯರು ಈ ರಸ್ತೆಯಲ್ಲಿ ದಿನ ಅಡ್ಡಾಡ್ಬೇಕು 6 ಗಂಟೆ ಒಳಗೆ. ರಾಜಮಚ್ಚಿ ಎಷ್ಟು ದೂರ? ಪ್ಲೇಸ್ಗಿಂತ ಅಲ್ಲಿ ಹೋಗೋ ರೂಟ್ ಸಾಕಾಗಿ. ಈಗೇನು ನೋಡ್ತಿದ್ರ, ಈ ಗೇಟು ಸಂಜೆ 6 ಗಂಟೆಗೆ ಬಂದ್ ನೋಡಿದರೆ ಹೇಳ್ಬೋದು. ಯಾಕಂದರೆ ಈ ರಸ್ತೆಯ ಮೂಲಕ ಸೇರುವ ಹಳ್ಳಿಗಳು ಸಂಜೆ 6 ಗಂಟೆಗೆ ಮನೆ ಸೇರ್ತಾರೆ. ಯಾಕಂದರೆ ಈ ದಟ್ಟ ಕಾನೂನಿನ ನಡುವೆ ಸಂಜೆ ಮೇಲೆ ಹೋಗೋಕ್ಕಾಗೋದಿಲ್ಲ. ಹೋಗ್ತಿದೆ ಸೈಕ್ ಇವತ್ತಿನ ಎಕ್ಸ್ಪೀರಿಯನ್ಸ್ ಆಗಿದೆ. ಪ್ಲೇಸ್ ಮಾತ್ರ ಗುಡ್ಡದ ಮಧ್ಯೆ ರೋಡ್ ಅಂತ. ಸ್ವಲ್ಪ ದೂರ ಹೋದ್ರೆ ರಾಜಮಚ್ಚಿ ಫೋರ್ಟ್ ಸಿಗುತ್ತೆ, ಅದನ್ನ ಮತ್ತೆ ಟ್ರಕ್ ಮಾಡಬೇಕು. ಆಗಲೇ ಟೈಮ್ ಬೇರೆ 2 ಗಂಟೆ. ಏನು ಮಾಡೋದು ಗೊತ್ತಾಗಿಲ್ಲ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. आपका नाम भाई? आपका नाम? मीनाक्षी. अब कहाँ से? असम से. असम. अब भाई? शिवम. अब कहाँ से? हैदराबाद से. हैदराबाद. ठीक है भाई. ಬಾಯ್ ಬಾಯ್. ನನಗೆ ಈ ಫ್ಲವರ್ ಕೊಟ್ಟು ಬೀಳ್ಕೊಡೋಕ್ಕೆ ಈ ಫ್ಲವರ್ ಜೊತೆಗೆ ಬನ್ನಿ ಇಲ್ಲಿಂದ ಮುಂದೆ ಹೋಗೋಣ. ದಟ್ಟ ಕಾನನ ನಡುವೆ ಇನ್ನೂ 5 ಕಿಲೋಮೀಟರ್ ಇದೆ. ಇನ್ನೂ ಅರ್ಧ ಗಂಟೆ ರೆಸ್ಟ್ ಮಾಡಿ ಹೊರಡ್ತಾ ಇದ್ದೀನಿ. ದಾರಿ ಮಾತ್ರ ತುಂಬ ಖರಾಬಾಗಿದೆ. ಗಾಡಿಗೆ ತುಂಬ ಕಷ್ಟ ಆಗ್ತಿದೆ, ಆದರೂ ಹೋಗ್ತಾ ಇದ್ದೀನಿ. ಇಲ್ಲಿ 2 ಬೋರ್ಡ್ ಕಾಣ್ತಿದ್ದವು. ಯಾವ ಕಡೆ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಈ ಕಡೆನಾ ಒಂದು ಲಾರಿ ಬರ್ತಿದೆ. ಆ ಲಾರಿನ ಕೇಳ್ಬೇಕು ಈಗ. ಟ್ರಕ್ ಬರ್ತಿದೆ. ರಾಜಮಚ್ಚಿ ಈ ಕಡೆ ತೋರಿಸ್ತಿದೆ, ದಾಬೇವಾಡಿ ಈ ಕಡೆ ತೋರಿಸ್ತಿದೆ. ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗಿಲ್ಲ. ನೋಡೋಣ ಬರ್ತಾ ಇದೆ. ಇಲ್ಲಿ ನೆಟ್ವರ್ಕ್ ಇಲ್ಲ, ಲೊಕೇಶನ್ ಇಲ್ದಂಗೆ ಸಿಕ್ಕಾಬಿಟ್ರೆ ತುಂಬ ಕಷ್ಟ. ಟೈಮ್ ಬೇರೆ ಆಗಲೇ ಆಗಿದೆ, ಏನು ಮಾಡೋಕೆ ಗೊತ್ತಾಗಿಲ್ಲ. ಆದರೆ ಟ್ರಕ್ ಮಾತ್ರ 25-30 ಮಿನಿಟ್ಸ್ ಇದೆ. ಬಂತು ಲಾರಿ ಬಂತು. ಬಾಯ್ ರಾಜಮಚ್ಚಿ. राजमची फोर्ट किधर? ಇವತ್ತಿನ ಪ್ಲಾನ್ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಯಾಕಂದರೆ ರೋಡ್ ತುಂಬ ಕಷ್ಟ ಇದೆ, ಪೆಟ್ರೋಲ್ ಬೇರೆ ಕಮ್ಮಿ ಇದೆ. ನಾನು 25 ಕಿಲೋಮೀಟರ್ಸ್ ಎಲ್ಲ ಹೋಗ್ಬೋದು ಅಂತ ಬಂದರೆ ರೋಡ್ ಈ ಥರ ಇದೆ. ಹೋಗೋಕ್ಕೆ ಆಗ್ತಿಲ್ಲ. ಗಾಡಿ ತುಂಬ ಕಷ್ಟ ಆಗ್ತಿದೆ ಈ ಗಾಡೀಲಿ ಹೋಗೋದು. ಯಾಕಂದರೆ ರೋಡು ಕಲ್ಲಿನ ರೋಡು. ರಾಜಮಚ್ಚಿ ಕ್ಯಾನ್ಸಲ್. ಬನ್ನಿ ಈ ರೋಡಲ್ಲಿ ಸ್ವಲ್ಪ ದೂರ ಹೋಗೋಣ ಹಿಂಗೆ.
ಈ ಜಾಗಗಳು ವಿಸ್ಮಯ ಅನಿಸುತ್ತೆ, ಭಯ ಆಗುತ್ತೆ, ಆದರೆ ಅಷ್ಟೇ ಸುರಕ್ಷಿತ. ಯಾಕಂದರೆ ಪರಿಸರ ಮಾತನ್ನೇ ನಂಬಿರುವೆ. ಹಾಗೆ ನಿಮ್ಮ ಆಶೀರ್ವಾದ ಕೂಡ. ಅದೇ ನನಗೆ ಧೈರ್ಯ. ಒಳಗಡೆ ಹೆಂಗಿದೆ ನೋಡ್ರಿ, ಊರು ಇಲ್ಲಿಗೆ ಹೆಂಡು. ಉದಯವಾಡಿ ಇರೋದು 50-60 ಮನೆಗಳು ಮಾತ್ರ. ಈ ದಟ್ಟ ಸಹ್ಯಾದ್ರಿಯ ಶ್ರೇಣಿಯ ಮಧ್ಯೆ ಈ ಜನರು ವಾಸಿಸುತ್ತಿದ್ದಾರೆ. ಈ ಮನೆಗಳ ದಾಟಿದ ನಂತರ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಸುತ್ತಲೂ ಆವರಿಸಿವೆ. डाटा ट्रेनिंग गार्ड ये जो आते हैं, जो गए हैं ना सब, कितना दूर इधर से? इधर से पड़ेगा 700 मीटर। 700 मीटर 50 मीटर ट्रैकिंग का, बाकी 550-650 मीटर जाना पड़ेगा बोट से। ಇಲ್ಲಿ ಅದೊಂದು ಲೇಕ್ ಇದೆ. ಲೇಕ್ ನೋಡೋಣ ಅಂತ ಹೊರಟಿದ್ದೀನಿ. ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಲ್ಲ, ಜಾಸ್ತಿ ವಿಡಿಯೋನು ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಆದರೂ ಇಲ್ಲಿ ತನಕ ಬಂದೀನಿ. ಇದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಈ ಪ್ಲೇಸು. ಹಾಗೆ ಇವತ್ತಿನ ಎಕ್ಸ್ಪ್ಲೋರ್ ಎಲ್ಲ ಹೋಗೋಕ್ಕೆ ಹೋದೆ, ಆದರೆ ಎಲ್ಲೋ ಹೊರಟಿದ್ದೀನಿ. ಅದೇ ಒಂಥರ ಮಜಾ, ಗೊತ್ತಿಲ್ಲ ದಾರಿ. ಇಲ್ಲೇ ಬಂದು ನೋಡ್ಬೋದು, ದೂರದಲ್ಲಿ ಲೇಕ್ ಕಾಣ್ತಿದೆ, ಸಕ್ಕತ್ತಾಗಿದೆ. ಇದೊಂಥರ ಐಲ್ಯಾಂಡ್ ಥರ ಇದೆ ನೋಡ್ರಿ. ಬನ್ನಿ, ಸಿಕ್ಕಿರೋ ದಾರಿನ ಎಕ್ಸ್ಪ್ಲೋರ್ ಮಾಡೋಣ. ಹೀಗೆ ಹೋದರೆ ಅಲ್ಲಿ ಏನೈತೆ ಅನ್ಸುತ್ತೆ. ಎಷ್ಟು ಪೀಸ್ ಆಗಿ ವಿಶಾಲವಾಗಿದೆ ನೋಡ್ರಿ. ಹೇಗಿದೆ ಪ್ಲೇಸ್? ಸಖತ್ತಾಗಿದೆ ಅಲ್ಲ. ಈ ವಿಶಾಲವಾದ ಸ್ಥಳದಲ್ಲಿ, ಈ ಸುಂದರವಾದ ಪರಿಸರದ ಮಧ್ಯ ಒಬ್ಬ ಸಂಚಾರನ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಭಿಮಾನಿ ಸೈಕಲ್ ಸವಾರ ಸುದರ್ಶನ್ ಸಂಚಾರಿಯ ಬಗ್ಗೆ ಏನಂದರೆ, ಇದೇ ಸೆಪ್ಟೆಂಬರ್ 29 ವಿಧಾನಸೌಧದಿಂದ 8ವರೆಗೆ ತನ್ನ ವರ್ಲ್ಡ್ ಟೂರ್ ಯಾನನ್ನು ಶುರು ಮಾಡ್ತಿದ್ದಾನೆ. ಯಾರ್ಯಾರು ನೋಡ್ತಿದ್ರ ದಯವಿಟ್ಟು ಸಹಾಯ ಮಾಡೋದಾದರೆ ಅವರ ಅಕೌಂಟ್ ಮೂಲಕ, ಸುದರ್ಶನ್ ಸಂಚಾರಿಯ ಅಕೌಂಟ್ ಮೂಲಕ ತಲುಪಬಹುದು. ಹಾಗೆ ನಮ್ಮೆಲ್ಲರ ಆಶೀರ್ವಾದ ನಮ್ಮ ಸಂಚಾರಿಯ ಮೇಲಿರಲಿ. ಹೋಗೋ ಜಾಗ ಗೊತ್ತಿಲ್ಲ ಹೇಗಿರುತ್ತೆ, ಅಲ್ಲಿರೋ ಊಟ ಆಹಾರ ಎಲ್ಲನೂ ಹೊಂದ್ಕೊಂಡು ಹೋಗೋದಿದೆ ಅಲ್ಲ. ಯಾಕಂದರೆ ಇವತ್ತು ಎಕ್ಸ್ಪ್ಲೋರ್ ಮಾಡ್ತಿದ್ದೀರಿ ಅಂದರೆ ಅವತ್ತಿನ ರಾತ್ರಿ ಮಲ್ಕೊಳ್ಳೋಕ್ಕೆ ಎಲ್ಲಿ ಏನು ಗೊತ್ತಿರಲ್ಲ. ಹೋಗಿ ಕ್ಯಾಂಪ್ ಆಗ್ತಿರ್ಬೇಕು ಅಂತ ಧೈರ್ಯಶಾಲಿ ವ್ಯಕ್ತಿ ನಮ್ಮ ಸುದರ್ಶನ್ ಸಂಚಾರಿ. ಹೋಗೋ ದಾರಿ ಗೊತ್ತಿಲ್ಲ, ಅವತ್ತಿನ ದಿವಸ ಹೋಗಿ ಕ್ಯಾಂಪ್ ಹಾಕಿ ಅವತ್ತಲ್ಲಿ ಉಳ್ಕೊಂಡು ರೆಸ್ಟ್ ಮಾಡಿ ಮತ್ತೆ ತಿರ್ಗ ದಿವಸ ಅದೇ ಸೈಕಲ್ ತುಳಿತಾ ಇರೋದೆ. ಹಾಗೆ ಈ ಥರ ಸಂಚಾರಿಗಳನ್ನ ಬೆಂಬಲಿಸಿ, ಯಾಕಂದರೆ ತುಂಬ ಕಷ್ಟ, ತುಂಬ ಶಕ್ತಿ ಬೇಕದಕ್ಕೆ, ಎನರ್ಜಿ. ಯಾಕಂದರೆ ಅವರ ಟೈಮು, ಅವರ ಎನರ್ಜಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಇದು ಸುಲಭ ಅಲ್ಲ. ಯಾಕಂದರೆ ಅವತ್ತಿನ ದಿವಸ ಅವ್ರು ಎಲ್ಲಿ ಉಳ್ಕೊಳ್ತಾರೆ, ಏನು ತಿಂತಾರೆ ಏನು ಗೊತ್ತಿರಲ್ಲ. ಹೋಗ್ತಾ ದಾರಿ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಆದರೆ ಹೋಗೋ ಊರಿನ ಹೆಸರು ಗೊತ್ತಿರುತ್ತೆ, ಈ ಊರಿಗೆ ಹೋಗ್ತೀನಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ. ಬಿಟ್ಟರೆ ಸೆಂಟ್ರಿಗೆ ದಾರಿ ಇರುತ್ತಲ್ಲ, ಅದೊಂಥರ ಬೇರೆ ಥರನೇ ಜರ್ನಿ. ಸುಮಾರು ದಿವಸದಿಂದ ನೋಡ್ತಿದ್ದೀನಿ ಈ ಥರ ಸೈಕಲಲ್ಲಿ ಪ್ರಯಾಣ ಮಾಡುತ್ತಿರೋದು. ಅಂದರೆ ನಮ್ಮ ನಾಡಿನಲ್ಲಿ ಸದ್ಯಕ್ಕೆ ಕಾಣಿಸ್ತಿರೋದು ಇವರೊಬ್ಬರೇ. ಪಾಪ ಬೆಂಬಲಿಸಿ. ಯಾಕೆ ಕೇಳ್ತಿದ್ದೀನಿ ಅಂದರೆ ಅಷ್ಟು ಈಸಿ ಅಲ್ಲ. ಯಾಕಂದರೆ ತುಂಬ ಟಫ್ ವರ್ಲ್ಡ್ ಟೂರ್ ಇದೆಯಲ್ಲ, ಸೈಕಲಲ್ಲಿ ಮಾಡೋದು ಖರ್ಚು ಮಾತ್ರ ತುಂಬ ಬರುತ್ತೆ. ಅಷ್ಟು ಈಸಿ ಅಲ್ಲ, ಅದರಲ್ಲೂ ಸೈಕಲಲ್ಲಿ ತಿರುಗಾಡೋದು. ಅದಕ್ಕೆ ಯಾರು ನೋಡ್ತಿದ್ರು ಎಕ್ಸ್ಪ್ಲೋರ್ ಮಾಡ್ತಿದ್ರೆ, ಯಾರು ಕಂಟೆಂಟ್ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರು ಅವ್ರೆಲ್ರಿಗೂ ಸಪೋರ್ಟ್ ಮಾಡಿ. ಯಾಕಂದರೆ ಆ ಜರ್ನಿ ನಿಮಗೆ ಖುಷಿ ಕಾಣ್ಬೋದು ಮುಂದ್ಗಡೆಯಿಂದ, ಇವರು ತಿರುಗಾಡ್ತಿದ್ದಾರೆ ಆರಾಮಿದ್ದಾರೆ ಅಂತ. ಹಿಂದ್ಗಡೆ ಪಂಚರ್ ಅಂತೂ ಗ್ಯಾರಂಟಿ. ಪ್ಲೇಸ್ ಹೇಗಿದೆ ಮತ್ತಿನ್ನೇನು ಹೇಳೋಣ. ಇಷ್ಟೇ ಇವತ್ತಿನ ಎಕ್ಸ್ಪ್ಲೋರ್. ಮುಂದೆ ಓಡ್ತಾ ಇನ್ನೂ ತುಂಬ ಚೆನ್ನಾಗಿದೆ ದಾರಿಗಳು. ಈ ಥರ ಡಾಕ್ಯುಮೆಂಟ್ರಿ ಮಾಡೋಕೆ ತುಂಬ ಖುಷಿ. ಯಾಕಂದರೆ ಪ್ಲೇಸ್ ನೋಡ್ರಿ ಎಷ್ಟು ಸಖತ್ತಾಗಿದೆ. ಎಲ್ಲಿ ಬಂದಿರೋ ಏನು ಗೊತ್ತಿಲ್ಲ, ಲೊಕೇಶನ್ ಆಫ್ ಆಗಿದೆ, ನೆಟ್ವರ್ಕ್ ಇಲ್ಲ, ಏನಿಲ್ಲ. ಅದು ಎಕ್ಸ್ಪ್ಲೋರ್ ಮಾಡೋ ಮಜಾನೇ ಬೇರೆ. ಆದರೆ ಈ ಥರ ಪ್ಲೇಸ್ಗಳು ತುಂಬ ವಿಶಾಲವಾಗಿರುತ್ತೆ. ಇಲ್ಲಿ ಎದುರುಗಡೆ ಒಂದು ಉದಯವಾಡಿ ಅಂತ ಒಂದು ಗ್ರಾಮ ಇದೆ, ಒಂದು 50-60 ಮನೆ ಇರ್ಬೋದು ಅಷ್ಟೇ. ಅದರ ಊರು ಮಾತ್ರ ತುಂಬ ಸಖತ್ತಾಗಿದೆ. ಇದು ಡೆಡ್ ಎಂಡು, ಇಲ್ಲೆಲ್ಲ ಬೆಟ್ಟಗಳಿದವು. ಇಲ್ಲೇ ಒಂದು ಚಿಕ್ಕ ಹಳ್ಳಿ ಇದೆ. ಆಗಿಲ್ಲ ನನಗೋಸ್ಕರ ಇವತ್ತು ಇವತ್ತಿನ ಈ ಬೆಂಚು, ಈ ಜಾಗನ ವೀಕ್ಷಿಸೋಕೆ ಕಾಯ್ತಿತ್ತೇನ.
ಈ ಜಾಗಗಳು ವಿಸ್ಮಯ ಅನಿಸುತ್ತೆ, ಭಯ ಆಗುತ್ತೆ, ಆದರೆ ಅಷ್ಟೇ ಸುರಕ್ಷಿತ. ಯಾಕಂದರೆ ಪರಿಸರ ಮಾತನ್ನೇ ನಂಬಿರುವೆ. ಹಾಗೆ ನಿಮ್ಮ ಆಶೀರ್ವಾದ ಕೂಡ. ಅದೇ ನನಗೆ ಧೈರ್ಯ. ಅಂದ್ಕೊಂಡಿದ್ದ ಜಾಗಕ್ಕೆ ಹೋಗಲಿಲ್ಲ, ಆದರೆ ಒಂದು ಸುಂದರವಾದ ಸ್ಥಳಕ್ಕೆ ತಲುಪಿದೆ. ಈ ಜಾಗಕ್ಕೆ ಮತ್ತೆ ಬರ್ತೀನಿ ಅಂದ್ಕೊಂಡಿದ್ದೀನಿ.